ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಧ್ರುವರಾಜ್ ಅಂತ. ನಾನೊಬ್ಬ DSS ಮುಖಂಡ. ಏನಿವತ್ತು ನಾವೆಲ್ಲ ನಮ್ಮ ದಲಿತ ಮುಖಂಡರೆಲ್ಲ ಇವತ್ತು ವಿಧಾನಸೌಧ ಎದುರಿರ್ತಕ್ಕಂತಹ ಬಾಬಾ ಸಾಹೇಬರ ಒಂದು ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸುವ ಮುಖಾಂತರ ನಾವು ಬಾಬಾ ಸಾಹೇಬರ ಆಶೀರ್ವಾದ ಪಡೆದು ಇವತ್ತು ಅದ್ಧೂರಿಯಾಗಿ ಜವಾಬ್ದಾರಿಯುತವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದು ಕೇವಲ ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ದಲಿತ ಮನೆಗಳ ಪ್ರತಿಯೊಂದು ಮನೆಗಳ ಹಬ್ಬ ಇವತ್ತು ಅಂತ ನಾನು ಭಾವಿಸ್ತೀನಿ. ಒಬ್ಬ ಹಳ್ಳಿಯಿಂದ ದಿಲ್ಲಿಯ ಅಲ್ಲದೆ ವಿಶ್ವದಾದ್ಯಂತ ಶಿಕ್ಷಣದ ಮೂಲಕ ಪ್ರಖ್ಯಾತಿ ಪಡೆದು ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ, ಬೇರೆ ಯಾರು ಇಲ್ಲ. ಇಡೀ ಪ್ರಪಂಚದಲ್ಲಿ 32 ಡಿಗ್ರಿ ಪಡೆದು, ಅದರಲ್ಲೂ 2 ಡಿಗ್ರಿಗಳನ್ನು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡೋಕ್ಕಾಗಿಲ್ಲ ಅಂತಹ ಒಂದು ಡಿಗ್ರಿಗಳನ್ನು ಪಡೆತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಆಫ್ ಸೈನ್ಸ್ ಅನ್ನೋ ಒಂದು ಪದವಿನ ಇಡೀ ಭಾರತದಲ್ಲಿ ಇಬ್ಬರು ಮಾತ್ರ ಪಾಸ್ ಆಗ್ತಾರೆ. ಅದರಲ್ಲಿ KR ನಾರಾಯಣನ್ ಒಬ್ಬರು, ನೆಕ್ಸ್ಟ್ ಅವರು ಬಿಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ನಮ್ಮ ದೇಶದಲ್ಲಿ ಅಲ್ಲದೆ ಇನ್ನೂ ವಿವಿಧ ಅನೇಕ ದೇಶಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸಿಕೊಳ್ಳುವಂತಹ ಏಕೈಕ ವ್ಯಕ್ತಿ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಇದುವರೆಗೂ ಯಾರು ಕೂಡ ಇಂಥ ಆಚರಣೆಗಳನ್ನು ಮಾಡಿಸ್ಕೊಂಡಿಲ್ಲ, ಮುಂದೆನೂ ಕೂಡ ಮಾಡಿಸ್ಕೊಳೋದಿಲ್ಲ. ನಮ್ಮ ಭಾರತ ಇತಿಹಾಸದಲ್ಲಿ ಭಾರತದ ದೇಶ ಅಲ್ಲದೆ ಇನ್ನು ಇತರ ದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರತಿಮೆಗಳನ್ನು ಸೃಷ್ಟಿ ಮಾಡಿಸಿಕೊಂಡಂತಹ ಏಕೈಕ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವು ಅದ್ಧೂರಿಯಾಗಿ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲು ನಾವು ಅಂಬೇಡ್ಕರ್ ಸಾಹೇಬ್ ಹೇಳ್ದಂಗೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಎಲ್ಲನೂ ಕೂಡ ಒಂದು ಆದ್ಯತೆಗೆ ಒಂದು ಸರಳತೆಯ ರೂಪದಲ್ಲಿ, ಯಾವುದೇ ರೀತಿ ತೊಂದರೆ ರೂಪದಲ್ಲಿ, ಯಾವುದೇ ರೀತಿ ಇದ್ರೂ ಕೂಡ ಒಂದು ಶಿಕ್ಷಣ ಒಂದು ಅಸ್ತ್ರ ನಮ್ಮ ಒಂದು ತಲೆಯಲ್ಲಿದ್ದರೆ ಅದು ಸುಗಮವಾಗಿ ಎಲ್ಲನೂ ಅದನ್ನು ಸರಿಪಡ್ತಕ್ಕಂಥ ಆಯುಧ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ನಮ್ಮ ದಲಿತ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹೊಂದಿಸುತ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ತಮ್ಮ ಹೆಸರು? ನನ್ನ ಹೆಸರು ಧ್ರುವರಾಜ್ ಅಂತ. ಸಂಘಟನೆ ಜೈ ಭೀಮ್ ಚಳವಳಿ. ಸರ್, ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ನಮ್ಮ ಜೀವನದ ಚೈತನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಏನಿದೆ ಇವತ್ತು ಮಾಲಾರ್ಪಣೆ ಮಾಡಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಅವರ ಆಶಯಗಳನ್ನ ನಾವು ಅಳವಡಿಸ್ಕೊಂಡು ಅದೇ ರೀತಿ ನಮ್ಮ ಪ್ರತಿಯೊಂದು ಗ್ರಾಮದ ಹಳ್ಳಿಗೂ ತಾಲೂಕು ಜಿಲ್ಲೆಗಳಿಗೆ ರಾಜ್ಯ ಮಟ್ಟದ ಮನೆಗೂ ಹಂಚೋದಕ್ಕೆ ನಾವೆಲ್ಲ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಒಂದು ಪಡೆನ ಇವತ್ತು ನಾವು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ಸಮಾಜದ ಕಟ್ಟಕಡೆಯ ಪ್ರಜೆಗೆ ಅನ್ಯಾಯ ಆಗ್ತದೆ, ಅಲ್ಲಿ ನಮ್ಮ ಧ್ವನಿ ಇರ್ತದೆ. ಯಾವೊಬ್ಬ ವ್ಯಕ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳೆಲ್ಲ ಗೊತ್ತಿರಲ್ವೋ ಅವರಿಗೆ ಆಶಯಗಳನ್ನ ತಿಳಿಸೋದೇ ನಮ್ಮ ಉದ್ದೇಶ. ಅದೇ ರೀತಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜದ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಮುಂದೆ ನಿಂತ್ಕೊಂಡು ರೂಪಕ್ಕೆ ತರುವಂಥ ಕೆಲಸ ಮಾಡುವಂಥದ್ದು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಒಂದು ಶಿಕ್ಷಣ, ಹುಲಿ ಹಾಲಿನಂತೆ ಅದನ್ನು ಗರ್ಚಿಸಲೇಬೇಕು ಅನ್ನೋ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ. ಅದೇ ರೀತಿ ಪ್ರತಿ ಮನೆಗೂ ಹೋಗಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲಿ ಒಂದು ಸಮಾಜಕ್ಕೆ ಒಂದು ಅನ್ಯಾಯ ಆಗ್ತದೆ, ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತದೆ, ಸರ್ಕಾರಿ ಕಚೇರಿಗಳಲ್ಲಿ ದಲಿತರಿಗೆ ಎಲ್ಲಿ ಸೌಲಭ್ಯ ಸಿಗಲ್ಲ, ಅಲ್ಲಿ ನಮ್ಮ ಹೋರಾಟ ಇರ್ತದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಏನು ಇಟ್ಕೊಂಡಿರ್ತದೆ ಅದನ್ನು ನೆರವೇರಿಸೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ತಂಡ ಬಂದಿರುವಂಥದ್ದು ನಮಗೆಲ್ಲ ಭಾಳ ಖುಷಿ. ಅದೇ ರೀತಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ಮೂಲೆಯಿಂದನೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರ ಒಂದು ಸವಿ ನೆನಪು, ಅದೇ ರೀತಿ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ವಿಚಾರಧಾರೆಗಳನ್ನ ಸಿಹಿ ಹಂಚಿ ಇವತ್ತು ನಮ್ಮ ಮನೆ ಹಬ್ಬ, ಇವತ್ತು ರಾಜ್ಯ ಮಟ್ಟದ ಹಬ್ಬ, ದೇಶದ ಹಬ್ಬ, ವಿಶ್ವ ಮಾನವನ ಹಬ್ಬ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಬಹಳ ಖುಷಿಯಿಂದ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಚನ್ಕೇಶ್ವ ಅಂತ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನಂತೆ ಸರ್ವಪಾಲು ಸಮಪಾಲು ಕೊಡೋದೇ ನಮ್ಮ ಉದ್ದೇಶ. ಅದೇ ರೀತಿ ಇವತ್ತು ನಮಗೆಲ್ಲ ಖುಷಿ ಕೊಟ್ಟಂಥ ನಮ್ಮ ಪ್ರೆಸ್ ಮಾಧ್ಯಮದವರಿಗೆ
ನ್ಯೂಸ್ ಚಾನಲ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿ ನೆನಪು, ಅದೇ ರೀತಿ ನಾವು ಪ್ರತಿಯೊಬ್ಬರು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಎದುರಿದೆ ಅಂತ ಹೇಳ್ತಾ ನಾವೆಲ್ಲರೂ ಭಾಳ ಖುಷಿಯಿಂದ ಇವತ್ತು ಹೆಮ್ಮೆಯಿಂದ ನಮ್ಮ ಮನೆ ಹಬ್ಬ ಅಂತ ಆಚರಣೆ ಮಾಡ್ತಿದ್ದೀವಿ. ಥ್ಯಾಂಕ್ ಯು.